ಶಕ್ತಿ ಯೋಜನೆಯ ಉಚಿತ ಟಿಕೆಟ್ ಹಣವನ್ನ ಕೆಲವರು ಕಂಡಕ್ಟರ್ಗಳೆಲ್ಲ ಸೇರಿ ದುಡ್ಡು ಹೊಡ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇತ್ತು. ಸೊ TV9 ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಈಗ ಈ ವಿಚಾರವಾಗಿ 4 ಕಂಡಕ್ಟರ್ಗಳ ತಲೆದಂಡ ಆಗಿದೆ. BMTCಯ 4 ಕಂಡಕ್ಟರ್ಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಸುಪ್ರೀತಾ ಸೇರಿ 3 ನಿರ್ವಾಹಕರನ್ನ ಅಮಾನತು ಮಾಡಲಾಗಿದೆ. ಆಮೇಲೆ ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ಸುಮಾರು 33,000 ರೂಪಾಯಿ ಪಡೆದಿದ್ದು ತನಿಖೆಯಲ್ಲಿ ಸಾಬೀತಾಗಿದೆ ಕೂಡ. 5 ಜನ, 3 ಜನ ಸಸ್ಪೆಂಡ್, 5 ಜನ ಸಸ್ಪೆಂಡ್ ಆಗಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಏನಾಗಿದ್ದು 28ನೇ ತಾರೀಕು 7ನೇ ತಿಂಗಳು 2025ರಿಂದ ಫೋನ್ ಪೇಗೆ ಹಣ ನಿರಂತರವಾಗಿ ಹೋಗಿರೋದು ಗೊತ್ತಾಗ್ತಾ ಇದೆ. BMTC MD ಇನ್ನುಳಿದ ಕಂಡಕ್ಟರ್ಸ್ ವಿರುದ್ಧನೂ ಕೂಡ ತನಿಖೆ ನಡೀತಾ ಇದೆ, ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ತಿಂಗಳು ನಮಗೆ ಒಂದು 3 ಕಡೆ ಕಂಡಕ್ಟರ್ಗಳು ಅವ್ರದ್ದೇ ಆದಂಥ UPI ಕೋಡನ್ನು ಯೂಸ್ ಮಾಡಿ ಹಣವನ್ನು ಅದೇನು ಟಿಕೆಟ್ ಅಮೌಂಟ್ ಇದೆಯೋ ಅದನ್ನು ಡೆಪಾಸಿಟ್ ಮಾಡ್ಕೊಂಡಿದ್ದು ನಮ್ಮ ಗಮನಕ್ಕೆ ಬಂತು. ತಕ್ಷಣ ಅವರನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ. ಅವ್ರ ಮೇಲೆ ಎನ್ಕ್ವೈರಿ ನಡೀತಾ ಇದೆ. ಆದಷ್ಟು ಬೇಗನೆ ಎನ್ಕ್ವೈರಿ ರಿಪೋರ್ಟ್ ಸಂಪೂರ್ಣವಾಗಿ ನಮಗೆ ಬರ್ತದೆ. ಬಂದ ಮೇಲೆ ಅವ್ರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಈಗಾಗಲೇ ಕಿರಣ್ ಸೂರ್ಯ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ನೀವು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ, ಪ್ರಸಾರ ಆಗಿತ್ತು ಚಾನೆಲ್ನಲ್ಲಿ, TV9 ನಲ್ಲಿ. ಆ ನಂತರದಲ್ಲಿ ಕ್ರಮ ಆಗಿದೆ. ಹೆಂಗೆ ಈ ಒಟ್ಟು ಸ್ಕ್ಯಾಮ್ ನಡೆದಿತ್ತು, ಇದರಲ್ಲಿ ಎಷ್ಟು ಮಂದಿ ಭಾಗಿಯಾಗಿರ್ಬೋದು ಇದೇ ತರದ ಸ್ಕ್ಯಾಮ್ ನಲ್ಲಿ ಕಂಡಕ್ಟರ್ಸ್ಗಳು ಅಂತೇಳಿ ಗೊತ್ತಾಗ್ತಾ ಇದೆ ಕಿರಣ್ ಈಗ ನೋಡಿದ್ರೆ? ಅದು ಮಲ್ಸೇಶ್, ಇದು TV9 ಅತಿ ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಕಾರಣ ಏನಂತ ಹೇಳಿದ್ರೆ ಶಕ್ತಿ ಯೋಜನೆ ಟಿಕೆಟ್ಗಳನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಸುದ್ದಿಯನ್ನ TV9 ರಾತ್ರಿ ಬಿತ್ತರಿಸಿತ್ತು. ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ BMTCಯ ಸೆಕ್ಯೂರಿಟಿ ಅಧಿಕಾರಿಗಳು ಒಂದು ತನಿಖೆಯನ್ನು ಕೂಡ ಮಾಡಿದ್ರು. ತನಿಖೆಯಲ್ಲಿ ಸದ್ಯ ಈಗ 5 ಜನ BMTCಯ ಕಂಡಕ್ಟರ್ಗಳನ್ನ ಸಸ್ಪೆಂಡ್ ಮಾಡಲಾಗಿರುವಂಥದ್ದು. ಅಂದ್ರೆ ಮಾಲ್ತೇಶ್, ತಾವು ಕೂಡ ಕೇಳ್ತಾ ಇದ್ರಿ ಯಾವ ತರವಾಗಿ ಇದರಲ್ಲಿ ಅಕ್ರಮ ನಡೆದಿದೆ ಅಂತೇಳಿ. ಸಾಮಾನ್ಯವಾಗಿ BMTC ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಬಸ್ಗಳ ಒಳಭಾಗದಲ್ಲಿ QR ಕೋಡ್ಗಳನ್ನ ಅಂದ್ರೆ ಸ್ಕ್ಯಾನರ್ಗಳನ್ನ ಅಂಟಿಸಿರ್ತಾರೆ. ಆದರೆ ಈ ಕಿಲಾಡಿ ಕಂಡಕ್ಟರ್ಗಳು ಬಸ್ಸು ಡಿಪೋದಿಂದ ಹೊರಗೆ ಬರುವಂತಹ ಸಂದರ್ಭದಲ್ಲಿ ಆ ಸ್ಕ್ಯಾನರ್ಗಳನ್ನ ತೆಗೆದಿರ್ತಾರೆ. ತೆಗೆದಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ಈ ಬಸ್ಸಿನಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಮೆಜೆಸ್ಟಿಕ್ನಿಂದ ಶ್ರೀರಾಮ್ಪುರಕ್ಕೋ ಮತ್ತೊಂದು ಭಾಗಕ್ಕೂ ಎಲ್ಲೋ ಯಾವುದೋ ಪ್ರಯಾಣಿಕರು ಓಡಾಡುವಂತಹ ಸಂದರ್ಭದಲ್ಲಿ ನನಗೆ ಟಿಕೆಟ್ ಬೇಕು, ನಾನು ಸ್ಕ್ಯಾನ್ ಮಾಡ್ತಿದ್ದೀನಿ, ಆದರೆ ಅಲ್ಲಿ ಸ್ಕ್ಯಾನರ್ ಕಾಣ್ತಿಲ್ಲ ಅಂತ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಕಂಡಕ್ಟರ್ಗಳೇನಿದ್ದಾರೆ ತಮ್ಮ ಮೊಬೈಲ್ನಲ್ಲಿರುವಂತಹ UPI ಸ್ಕ್ಯಾನರ್ಗಳನ್ನ ನೀಡಿ ಅವರಿಂದ ಹಣವನ್ನು ಹಾಕಿಸ್ಕೊಳ್ತಿರುವಂಥದ್ದು. ಇದು ಒಂದಾದ್ರೆ, ಎರಡನೇದು ಶಕ್ತಿ ಯೋಜನೆ ಟಿಕೆಟ್ ನಲ್ಲಿ ಇಂಗ್ಲಿಷ್ ನಲ್ಲಿ ಮುದ್ರಣವಾಗಿಲ್ಲ. ಫ್ರೀ ಟಿಕೆಟ್ ಅಂತ, ಉಚಿತ ಟಿಕೆಟ್ ಅಂತ ಕನ್ನಡದಲ್ಲಿ ಮಾತ್ರ ಮುದ್ರಣವಾಗಿರುವಂಥದ್ದು. ಇದನ್ನ ಬಂಡವಾಳ ಮಾಡಿಕೊಂಡಿರುವಂತಹ ಕಂಡಕ್ಟರ್ಗಳು ಬೇರೆ ರಾಜ್ಯದಿಂದ ಅಂದ್ರೆ ಆಂಧ್ರ, ತಮಿಳುನಾಡು, ಕೇರಳ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಈ ತರ ಬೇರೆ ಬೇರೆ ರಾಜ್ಯಗಳಿಂದ ಕನ್ನಡ ಬಾರದೆ ರಾಜಧಾನಿ ಬೆಂಗಳೂರಿಗೆ ಬರುವಂತಹ ಪ್ರಯಾಣಿಕರೇನಿದ್ದಾರೆ ಅವರಿಂದ ಅವರಿಗೆ ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ಈ ಉಚಿತ ಟಿಕೆಟ್ ಅನ್ನ ಕೊಡ್ತಾ ಇರುವಂತದ್ದು. ಅಂದ್ರೆ ಮಹಿಳಾ ಪ್ರಯಾಣಿಕರಿಗೆ ನೀಡುವಂತಹ ಟಿಕೆಟ್ ಅನ್ನ ಬೇರೆ ರಾಜ್ಯದಿಂದ ಬರುವಂತಹ ಮಹಿಳೆಯರಿಗೂ ಕೊಡ್ತಾ ಇದ್ದಾರೆ, ಪುರುಷ ಪ್ರಯಾಣಿಕರಿಗೂ ಕೊಡ್ತಾ ಇದ್ದಾರೆ. ಇದರಿಂದ ಸುಮಾರು 6-7 ತಿಂಗಳುಗಳಲ್ಲಿ ಪ್ರತಿಯೊಬ್ಬ ಕಂಡಕ್ಟರ್ ಅಕೌಂಟ್ ನಲ್ಲೂ 30,000ರಿಂದ 50,000 ರೂಪಾಯಿವರೆಗೂ ಕೂಡ ಪತ್ತೆ ಆಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ BMTCಯ ತನಿಖಾಧಿಕಾರಿಗಳು ಕಳೆದ 6-7 ತಿಂಗಳುಗಳಿಂದಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ರು. ಸದ್ಯ ಈಗ 5 ಜನ ಕಂಡಕ್ಟರ್ಗಳನ್ನ ಸಸ್ಪೆಂಡ್ ಮಾಡಿರುವಂತದ್ದು. BMTC MD ಶಿವಕುಮಾರ್ ಅವರು TV9 ಜೊತೆಯಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಸದ್ಯ ಈಗ 3 ಜನರನ್ನ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳಿದ್ರು. ಮಧ್ಯಾಹ್ನದ ನಂತರದಲ್ಲಿ 4 ಜನ ಆಗಿದ್ರು. ಸದ್ಯ ಈಗ ಮತ್ತೊಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿರುವಂತದ್ದು. ಒಟ್ಟು 5 ಜನರನ್ನ ಈಗಾಗಲೇ ಸಸ್ಪೆಂಡ್ ಮಾಡಿರುವಂತದ್ದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು. ಮೇಲಾಧಿಕಾರಿಗಳ ಕಿರುಕುಳದಿಂದಾಗಿ ಬೇಸತ್ತ ಗ್ರಾಮ ಲೆಕ್ಕಾಧಿಕಾರಿ ರಾಷ್ಟ್ರಪತಿಗಳಿಗೆ ದಯಾಮರಣವನ್ನ ಕೋರಿ ಪತ್ರವನ್ನ ಬರೆದಿದ್ದಾರೆ. ಎಲ್ಲಿಯ ಗ್ರಾಮ ಲೆಕ್ಕಾಧಿಕಾರಿ? ವಿಲೇಜ್ ಅಕೌಂಟೆಂಟ್ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ. ಏನ್ ಇವ್ರಿಗೆ ಯಾರ ಸಮಸ್ಯೆ ಅಂತೀಗ? ಯೋಗೇಶ ಕುರಹಟ್ಟಿ ಅಂತ ಹೇಳಿ ಅವ್ರ ಹೆಸರು. ಸಮರ್ಪಕವಾಗಿ ಕೆಲಸ ನಿರ್ವಹಿಸಿದ್ರೂ ಕೂಡ ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ವಿನಾಕಾರಣ ಮೇಲಿನ ಮೇಲೆ ನೋಟಿಸ್ ಅನ್ನ ಕೊಟ್ಟು ಕಿರುಕುಳ ಮಾಡ್ತಿದ್ದಾರೆ. ದಿನಚರಿ ಕೊಟ್ಟಿಲ್ಲ ಅಂತೇಳಿ 2 ತಿಂಗಳ ವೇತನಕ್ಕೂ ಬ್ರೇಕ್ ಹಾಕಿದ್ದಾರೆ. ಅನಾರೋಗ್ಯ ಪೀಡಿತ ತಾಯಿಯ ಚಿಕಿತ್ಸೆಗೂ ನನ್ನ ಹತ್ರ ಹಣ ಇಲ್ಲ. ಸ್ವತಃ ನಾನು ಕೂಡ ಅನಾರೋಗ್ಯ ಪೀಡಿತನಾಗ್ತಾ ಇದ್ದೀನಿ. ವೇತನ ತಡೆಯಿಂದಾಗಿ ಜೀವನ ಸಾಗಿಸುವುದು ಕಷ್ಟವಾಗಿದೆ. ದಯಾಮರಣ ನೀಡಬೇಕು ಅಂತ ಹೇಳಿ ಪತ್ರದ ಮುಖೇನವಾಗಿ ಈ VA ಅಳಲನ್ನ ತೋಡ್ಕೊಂಡಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಅವರು ಇವತ್ತೊಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಒಂದು ಕರೆ ಕೊಡ್ತಾರೆ ಜನರಿಗೆ. ಏನು, JDS ಪಕ್ಷವನ್ನ ಓಡಿಸದೆ ಹೋದ್ರೆ ಮಂಡ್ಯ ಜಿಲ್ಲೆಗೆ ಭವಿಷ್ಯ ಇಲ್ಲ ಅಂತ. ಯುವ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಸಚಿವ ಚಲುವರಾಯಸ್ವಾಮಿ ಕೊಟ್ಟಂತ ಹೇಳಿಕೆ.
ಬಿಜೆಪಿಯವರು ಎರಡನೇ ಬ್ರಿಟಿಷರಿದ್ದಂಗೆ ಬ್ರಿಟಿಷರ ನೀತಿಯನ್ನ ಬಿಜೆಪಿಯವರು ಅನುಸರಿಸ್ತಾ ಇದ್ದಾರೆ. 11 ವರ್ಷಗಳಿಂದ ದೇಶದಲ್ಲಿ ಮೋದಿ ಸರ್ಕಾರ ಇದೆ. 3 ಲಕ್ಷ ಕೋಟಿಗೂ ಅಧಿಕ ಸಾಲದ ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದು ಯಾವ ಲೆಕ್ಕಾಚಾರ ಗೊತ್ತಿಲ್ಲ, ಸಾಲದ ಲೆಕ್ಕ ಬಹಳ ಜಾಸ್ತಿ ಇದೆ. ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಕಾರಣಗಳು ಮತ್ತೊಂದು ಇದೆಲ್ಲ ಬೇರೆ ಬೇರೆಯನ್ನ ನೀಡುತ್ತೆ ಸರ್ಕಾರ. ಬಟ್ ಸ್ವಾಮಿ 3 ಲಕ್ಷ ಕೋಟಿ ಅಂತೇನೋ ಅಂದ್ರು ಅಂತ ಕಾಣಿಸುತ್ತೆ. ಇದೇ ಮೋದಿ ಸರ್ಕಾರದ 11 ವರ್ಷಗಳ ಸಾಧನೆ ಅಂತ ಹೇಳ್ತಾರೆ. ಏನು ಬಿಜೆಪಿಯಿಂದ ಸಂಸದರಾಗಿದ್ದಾರೆ, ಜನತಾದಳದಿಂದ ಸಂಸದರಾಗಿದ್ದಾರೆ, ಅವ್ರಿಗೆ ಯಾವ ರೀತಿ ಹೇಳೋದು ನನಗೇನು ಅರ್ಥ ಆಗ್ತಾರೆ. ಇವತ್ತೇನಾದ್ರೂ ಜನತಾದಳ ಹೊರಗಡೆ ಇದ್ರೆ ಮನ್ರೇಗಾ ಬದಲಾವಣೆ ಮಾಡಿದಾಗ, ಮನ್ರೇಗಾ ಆಕ್ಟ್ ಅನ್ನು ಬದಲಾವಣೆ ಮಾಡಿದಾಗ ನಾವೆಲ್ಲ ಜನತಾದಳದವ್ರು ಬೈಯೋದನ್ನ ನೋಡ್ಲಿಕ್ಕೆ ಆಯ್ತಿರಲಿಲ್ಲ. ಬಿಜೆಪಿ ಹಿಂದೆಲ್ಲ ಬೈದಿರೋದು ನೋಡಿದೀವಿ. ಇವತ್ತು ಡಿಪೆಂಡ್ ಮಾಡ್ಕೋತಾರೆ. ಇವತ್ತು ಈ ಜಿಲ್ಲೆ ಜನ, ಈ ರಾಜ್ಯದ ಜನ ಮನ್ರೇಗಾ ಬದಲಾವಣೆಯನ್ನ ಪ್ರತಿ ಗ್ರಾಮ